ಎತ್ತೋದಪ್ಪ ಈ ಕೋಳಿಗಳು ಒಂದೇ ಒಂದ್ ಕೋಳಿ ಕಾಣಿಸ್ತಿಲ್ಲ. ಅತ್ತೆ ನೋಡಿದ್ರೆ ಒಂದ್ರೇಟು ಕೋಳಿಗಳು ಆ ಕಡೆ ಈ ಕಡೆ ಹೋಗ್ತಿರ್ತಾವ ಕಣಮ್ಮ, ಮೊಟ್ಟೆ ಇಡಕ್ ಬರ್ತಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಹುಡ್ಕೊಂಬರೋಣ ಕೋಳಿಗಳು ಎಲ್ಲಿದಾವಂತ ನೋಡಿದ್ರೆ ಒಂದೇ ಒಂದ್ ಕೋಳಿ ಕಾಣಿಸ್ತಿಲ್ವಲ್ಲ. ಮೊಟ್ಟೆ ಇಡೋ ಕೋಳಿಗಳು 3-4 ಇದಾವೆ. ಇವತ್ ಮೊಟ್ಟೆ ಇಡಕ್ ಒಂದೇ ಒಂದ್ ಕೋಳಿ ಬರೋದ್ ಬೇಡವಾ ಮಂತವ? ಮೊಟ್ಟೆ ಇಡೋ ಕೋಳಿ ಕಾಣಿಸ್ತಿಲ್ಲ, ಹುಂಜ ಕಾಣಿಸ್ತಿಲ್ಲ, ಏನು ಕಾಣಿಸ್ತಿಲ್ಲ, ಪಿಲ್ಲೆಗಳು ಒಂದೂ ಇಲ್ಲ. ಎತ್ತೋದು ಅಂತ ಕಾಣನಪ್ಪ, ಎಲ್ಲಿ ಹುಡ್ಕೊಂಡು ಹೋಗೋದು ಇವಾಗ? ಕೊಕೋ 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 ಬಾ 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 ಬಾ. ಇಲ್ಲಿ ಬಾವಣೆ ಹತ್ರ ಬಂದು ನೋಡಿದ್ರೆ ಇಲ್ಲೂ ಕೋಳಿ ಕಾಣಿಸ್ತಿಲ್ಲ. ಮಂತಾವ್ ನೋಡಿದ್ರೆ ಮನೆ ಮುಂದೆನೆ ಅಲ್ಲೇ ಮೇವು ಅವು ಇವು ತಿನ್ಕೊಂಡು ಅಲ್ಲೇ ಇರೋ ಕೋಳಿಗಳು, ಅಲ್ಲೂ ಕಾಣಿಸ್ತಿಲ್ಲ. ಮತ್ತಿನ್ನೆಲ್ಲದು ಕೋಳಿಗಳು? ಸಾಮಾನ್ಯಕ್ಕೆ ಈ ಕಡೆ ಸಾಕಾಜಿರ ಮನೆ ಕಡೆ ಏನಾರು ಹೋಗಿರ್ಬೇಕಾ? ಅಲ್ಲಿ ಒಂದ್ರೇಟು ಜಾಸ್ತಿ ತೋಟ ಐತೆ ನೋಡ್ರಿ, ಅಲ್ಲಿ ಗೆದ್ಲುಳ ಅವು ಇವು ಇರ್ತವೆ. ಎಲ್ಲ ತಿನ್ನೋದಕ್ಕೆ ಏನಾರ ಆ ಕಡೆ ಏನಾರು ಹೋಗ್ಬಿಡ್ತಾವೋ ಏನಪ್ಪ ನೆರಳಲ್ಲಿ. ಈ ಬಿಸಿಲಲ್ಲಿ ಜಾಸ್ತಿ ಆಚೆ ಕಡೆನೂ ಬರಲ್ಲ ಕೋಳಿಗಳು. ನೆರಳಲ್ಲಿ ಹೋಗ್ಬಿಟ್ಟು ಆ ತೋಟದಲ್ಲಿ ಅಲ್ಲಾಗೆ ನೀರ್ಗಿರ್ ಬಿಟ್ಟಿರ್ತಾರ, ತಂಪಾಗಿ ಕುತ್ಕೊಂಡ್ಬಿಡ್ತವೆ. ಸಾಮಾನ್ಯಕ್ಕೆ ಅಲ್ಲೇನಾರ ಇರ್ಬೇಕಾ? ಹುಡ್ಕಂಡು ಹೋಗ್ಬಿಡ್ತೀನಿ ತಡಿ, ಅಲ್ಲಾದ್ರೂ ಇದಾವೇನಂತ. ಇಲ್ಲಾಂದ್ರೆ ನಮ್ಮ ಅತ್ತೆಗೆ ಹೇಳ್ತೀನಿ, ಅತ್ತೆ ಕೋಳಿಗಳು ಕಾಣಿಸ್ತಿಲ್ಲ ಕಣತೆ ಅಂತ. ಇನ್ನೇನ್ ಮಾಡ್ಲಿ ನಾನು? ಎಲ್ಲಾ ಕಡೆನೂ ಹುಡ್ಕೊಂಡ್ ಬಂದ್ಬಿಟ್ಟೆ, ಕೋಳಿಗಳು ಕಾಣಿಸ್ತಿಲ್ಲ, ಒಂದೇ ಒಂದ್ ಕೋಳಿನೂ ಇಲ್ಲ. ಅಮ್ಮಯ್ಯ, ಪಾಪ, ಅಮ್ಮನೇ, ಸರೋಜಮ್ಮ, ಎಲ್ಲಿದೀಯಮ್ಮ? ಅಯ್ಯೋ, ಈ ಹುಡುಗಿ ಎತ್ಲಾಗೋದ್ಲಂತ ಕಾಣನಪ್ಪ. ಎಲ್ಲಿ ಹುಡ್ಕೊಂಡ್ ಬರೋದು ಈ ಹುಡುಗಿನ? ಅಮ್ಮನೇ, ಎಲ್ಲಿದೀಯಮ್ಮ? ಅತ್ತೆ, ಇದ್ಯಾಕತ್ತೆ ಹಿಂಗ್ ಕೂಗ್ಕೊಂತಿದ್ರ? ತಡ್ರಿ, ಇಲ್ಲೇ ಇದೀನಿ, ಎಲ್ಲೂ ಹೋಗಿಲ್ಲ. ಇಲ್ಲಿ ಬಾವಣೆ ಹತ್ರ ಇದೀನಿ, ತಡ್ರಿ ಅತ್ತೆ. ಇದ್ಯಾಕಮ್ಮ ಇಲ್ಲಿ ಬಂದ್ ನಿಂತಿದ್ಯಾ? ಈ ಬಿಸ್ಲಲ್ಲಿ ಬಂದ್ಬಿಟ್ಟು ನೀನ್ ಯಾಕಮ್ಮ ಇಲ್ಲಿ ನಿಂತಿದ್ಯಾ? ಅಯ್ಯ ಅಯ್ಯ ಅಯ್ಯ, ಬಿಸ್ಲು ನೋಡಿದ್ರೆ ನಿಗಿ 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 ಅಂತ ಹೆಂಗೆ ಉರಿತೈತೆ. ಹೋಗಿ ನೆರಳಲ್ಲಿ ಆರಾಮಾಗಿ ಕೂತ್ಕೊಂಡದಲ್ಲೇ ಮಂತವ ನೀನು. ನೀನ್ ನೋಡಿದ್ರೆ ಈ ಬಿಸ್ಲಲ್ಲಿ ಬಂದ್ ನಿಂತಿದ್ಯಲ್ಲಮ್ಮ, ಇದ್ಯಾಕಮ್ಮ ಇಲ್ಲಿ ನಿಂತಿದ್ಯಾ? ನಡಿ ಒಳಿಕ್ ನಡಿ. ನಾನ್ ನೋಡಿದ್ರೆ ಅವಾಗ್ಲಿ ನಾನು ಹುಡ್ಕಾಡ್ತಿದ್ದೀನಿ, ಅಮ್ಮನಿ ಸರೋಜಮ್ಮ ಎತ್ತೋದ್ಲು, ಅಮ್ಮನಿ ಸರೋಜಮ್ಮ ಎತ್ತೋದ್ಲು ಅಂತ. ನೋಡಿದ್ರೆ ನೀನು ಇಲ್ಲಿ ಬಂದು ಬಿಸ್ಲಲ್ಲಿ ನಿಂತಿದ್ಯಲ್ಲಮ್ಮ. ಯಾಕ ಇಲ್ಲಿ ಬಂದ್ ನಿಂತಿದ್ಯಾ? ಯಾಕೆ, ಏನಾಯ್ತು ಅಮ್ಮನಿ? ಯಾಕೆ? ಯಾಕೆ ಇಲ್ಲ ಕಣ್, ಸುಮ್ಕಿರಿ ಅತ್ತೆ. ಅತ್ಲಾಗಿ ಅಲ್ಲಿ ಕಣತೆ, ಈ ಕೋಳಿಗಳು ಒಂದೇ ಒಂದ್ ಕೋಳಿಗಳು ಕಾಣಿಸ್ತಿಲ್ವಲ್ಲತ್ತೆ. 2-3 ಹುಂಜ ಇದಾವೆ, ಅವು ಕಾಣಿಸ್ತಿಲ್ಲ. ಮೊಟ್ಟೆ ಇಡೋ ಕೋಳಿಗಳು 3-4 ಇದಾವೆ. ಬೆಳಿಗ್ಗೆ 11 ಗಂಟೆ ಅಷ್ಟರಲ್ಲಿ ಅವನು ಮೊಟ್ಟೆ ಇಡಕ್ ಬಂದ್ಬಿಡ್ತಾವ ಮಂತವ. ಇವತ್ ನೋಡಿದ್ರೆ ಒಂದೇ ಒಂದ್ ಕೋಳಿಗಳು ಮೊಟ್ಟೆ ಇಡಕ್ ಬಂದಿಲ್ಲ. ಈ ಪಿಲ್ಲೆಗಳು ಕೋಳಿಗಳು ಇದಾವೆ, ಇವು ಕಾಣಿಸ್ತಿಲ್ಲ. ಅದಕ್ಕೆ ನಾನು, ನೀವು ನೋಡಿದ್ರೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತವೆ. ಒಂದ್ ರೇಟು ನೋಡ್ತೀರಮ್ಮ, ಕೋಳಿಗಳ ಕಡೆ ಗಮನ ಕೊಡು, ಮೊಟ್ಟೆ ಅಲ್ಲಿ ಇಲ್ಲಿ ಹೋಗಿ ಅವ್ರ ಮಂತವ ಹೋಗಿ ಇಟ್ಬಿಡ್ತವೆ ಅಂತ ಬೇರೆ ಹೇಳ್ತಿದ್ರಲ್ಲ. ಅದಕ್ಕೆ ಹುಡ್ಕೊಂಡ್ ಬಂದೆ ಕಣತೆ. ನೋಡಿದ್ರೆ ಇಲ್ಲೂ ಇಲ್ಲ, ಮನೆ ಹತ್ರನೂ ಇಲ್ಲ. ಇನ್ನೆಲ್ಲಿರ್ತಾವ ಇನ್ನೇನು ಅಂತ ಹುಡ್ಕೊಂಡು ಹೋಗ್ತಿದ್ದೀನಿ. ಸಾಕಜ್ಜಿರ್ ತೋಡಿಗಿಡ್ದ ಹತ್ರ ಏನಾರು ಹೋಗ್ತಿರ್ತಾವಲ್ಲ, ಅಲ್ಲೇನಾರು ಇದಾವೇನಂತ ಹೋಗ್ತಿದ್ದೀನಿ ಕಣತೆ ಹುಡ್ಕೊಂಡು. ಅದಕ್ಕೆ ಇಲ್ಲಿ ನಿಂತಿದ್ದೆ, ಆಟ ಯಾಕಣತೆ. ಅದಿರ್ಲಿ ಕಣತೆ, ಇದ್ಯಾಕೆ ನೀವ್ ಹಿಂಗ್ ಹುಡ್ಕೊಂಡ್ ಬಂದ್ರಿ? ಯಾಕೆ, ಏನಾಯ್ತತೆ? ಅಮ್ಮಯ್ಯ, ಕೋಳಿಗಳು ಹುಡ್ಕಾಡ್ತಿದ್ನಿ ಅನ್ನು. ಕೋಳಿಗಳು ಇದ್ದಾವೆ, ನೀನೇ ತಲೆ ಕೆಡಿಸ್ಕೊಬೇಡ ಕಣ್, ಸುಮ್ಕಿರು. ನಾನು ಇವಾಗಿನ್ನು ನೋಡ್ಕೊಂಡ್ ಬಂದೆ. ಎಲ್ ಗೊತ್ತೇನೆ ಅಮ್ಮಣ್ಣಿ? ಅದೇ ಕಡೆ ನಮ್ಮ ಹುಣಸೆ ಮರ ಇಲ್ವೇನೆ ಅಮ್ಮಯ್ಯ, ಅಲ್ಲಿ ಹಸ್ಗುಳಿ ಕಟ್ಟಾಕ್ಬಿಟ್ಟು ನೆರಳಲ್ಲಿ ರಾಗಿ ಹುಲ್ ಹಾಕಿದ್ದೀನಿ ನೋಡು. ಅಲ್ಲೇ ಒಂದಿಟ್ಟು ರಾಗಿ ಕಾಳು ಅವು ಇವು ಇರ್ತಾವ ನೋಡುವ, ಎಲ್ಲ ತಿನ್ಕೊಂಡು ಅಲ್ಲೇ ಕುಂತವೆ ಎಲ್ಲವನು. ಈ ಬಿಸ್ತಲ್ ಜಾಸ್ತಿ ಎಲ್ಲೂ ಓಡಾಡಕ್ ಹೋಗಲ್ಲ, ಎಲ್ಲ ಗುಡ್ಡಿಗೆ ಒಂದೇ ತವ ಕುಂತವೆ. ಯಾಟೆ ಕೋಳಿ, ಹುಂಜ, ಪಿಳ್ಳೆ ಎಲ್ಲವೂ ಅಲ್ಲೇ ಇದಾವೆ. ಸುಮ್ಕಿರು, ನೀನೇನು ಹುಡ್ಕಾಡಕ್ಕೇನು ಹೋಗ್ಬೇಡ. ಇನ್ನೇನು ಮೊಟ್ಟೆ ಇಡಕ್ಕೆ ಬರ್ತಿದಾವೆ ಕೋಳಿಗಳು. ಇನ್ನೇನು ಶೆಡ್ಡಲ್ಲಿ ಹೋಗ್ಬಿಟ್ಟು ಇಟ್ಟು ಬರ್ತವೆ. ನಾವೇನೋ ಅವಕ್ಕೇನು ಇದ್ ಮಾಡೋದೇನ್ ಬೇಡ, ಅವು ಪಾಡಿಗೆ ಹೋಗಿ ಮೊಟ್ಟೆ ಇಟ್ಟು ಬರ್ತವೆ. ಸುಮ್ಕಿರು, ಎಲ್ಲ ಹುಡ್ಕಾಡಕ್ ಹೋಗ್ಬೇಡ. ಇವ್ರ ಮಂತ ಸಾಕಾಜಿರ್ ತೋಟದ ಹತ್ರನು ಹೋಗ್ಬೇಡ, ಎಲ್ಲೂ ಹೋಗ್ಬೇಡ. ಇಲ್ಲ ಇದಾವೆ, ನಮ್ಮನೆ ಪಕ್ಕದಲ್ಲಿ ಇದಾವೆ ಕೋಳಿಗಳು. ನಡಿ ನೀನು ಹೋಗ್ಬಿಟ್ಟು ಒಂದ್ ರೈಟು ಟೀಗಿ ಏನಾರು ಕಾಸು ಕೊಡು. ನೋಡಿ ಅಲ್ಕಣೆ ಅಮ್ಮಯ್ಯ, ಅವಾಗ್ಲಿಂದಾನು ಹುಡ್ಕಾಡ್ತಿದ್ದೀನಿ, ನೀನು ಅಲ್ಲಿ ಇಲ್ಲಿ ಇದೆಯಲ್ಲಮ್ಮ. ಅಲ್ಕಣಮ್ಮ, ಊರಿಂದ ನಿಮ್ಮ ಅಕ್ಕ ಬರ್ತಿದಾರಂತೆ. ನಡಿ ಒಂದಿಟ್ಟು ಬೇಗ ಬೇಗ. ಪಾಪ ಬೇರೆ ಕೋಳಿ ಬೇರೆ ಕಟ್ ಮಾಡಿಸ್ಕೊಂಡ್ ಬಂದಾನ, ಬಾಯ್ಲರ್ ಕೋಳಿ. ಹೋಗ್ಬಿಟ್ಟು ಒಂದಿಟ್ಟು ಬೇಗ 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 ಖಾರಕ್ಕೆಲ್ಲ ತಕ್ಕೊಂಡು ಒಂದಿಟ್ಟು ಕೋಳಿ ಸಾಂಬಾರ್ ಮಾಡಕ್ ರೆಡಿ ಮಾಡೋದ್. ನಡಿಯಮ್ಮ, ಗೊತ್ತಾಗೋಯ್ತು. ಬಿರ್ಬಿರ್ನೆ ನಡಿ, ಕರೆಂಟ್ ಗಿರೆಂಟ್ ಓದೋತು ಮತ್ತೆ. ಹೌದೇನತ್ತೆ, ಅಕ್ಕ ಬರ್ತಿದಾರನು? ಅಲ್ಲ ಕಣತೆ, ಏನ್ ಇವಾಗ ಅಕ್ಕ ಹಿಂಗೆ ಸಡನ್ ಆಗಿ ಬರ್ತಿದಾರಲ್ಲ, ಏನತ್ತೆ ಸಮಾಚಾರ? ಎಲ್ಲ ಆರಾಮಾಗಿದಾರಂತ ತಾನೆ? ಅಕ್ಕ ಮಾತ್ರ ಬರ್ತಿದಾರ, ಬಾವ ಮಕ್ಕಳು ಎಲ್ಲಾರು ಬರ್ತಿದಾರ? ಯಾರ್ಯಾರು ಬರ್ತಿದಾರಂತ ಕೇಳಿರೇನಂತ ನೀವು? ಅಮ್ಮಯ್ಯ, ಏನು ಭಯ ಪಡೋದೇನಿಲ್ಲ, ಅವರಿಬ್ರು ಆರಾಮಾಗಿ ಇದ್ದಾರೆ, ಚೆನ್ನಾಗಿ ಇದ್ದಾರೆ. ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ? ನಿಮ್ಮ ಅಕ್ಕಂಗೆ ಇವ್ರು ನಿಮ್ಮ ಮಾವಂಗ್ ನೋಡಂಗ ಆಗಿತ್ತಂತೆ ಅಮ್ಮನಿಗೆ. ಅದಕ್ಕೆ ಅತ್ಲಾಗಿ ನಿಮ್ಮ ಮಾವಂಗ್ ಬೇರೆ 2-3 ದಿವಸದಿಂದ ಹುಷಾರಿಲ್ಲ, ಜ್ವರ ಬೇರೆ ಬರ್ತಿತ್ತಲ್ಲಮ್ಮ. ಆಸ್ಪತ್ರೆಗೆ ತೋರ್ಸೋದು ಕರ್ಕೊಂಬರೋದು ಮಾಡ್ತಿದ್ದು ನೋಡು. ಅದಕ್ಕೆ ಹಳೆ ಅಂದ್ರ ಮುಂದೆ ಹೇಳಿದಾರೆ. ಅದಕ್ಕೆ ಮಕ್ಳುಗಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಹೋಗುವ, ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗಿ
ನಾಳೆ ಬೆಳಿಗ್ಗೆ ಎದ್ದಡ್ಕೆಳನೆ ಬಾ ಅಂತ ಹೇಳ್ ಕಳ್ಸಿರಂತೆ. ಅದಕ್ಕೆ ಅಮ್ಮನಿ ಬೇರೆ ಅವ್ರ ಅಪ್ಪಂಗೆ ಹುಷಾರಿಲ್ಲ ಅಂದ್ರೆ ಅವಳು ಮನ್ಸ್ ತಡಿಯಲ್ಲ, ನೋಡೋವರೆಗೂ ಸಮಾಧಾನನೇ ಆಗಲ್ಲ ಅವಳಿಗೆ. ಅದಕ್ಕೆ ಅತ್ಲಾಗಿ ಬರ್ತಿದ್ದಾಳಂತೆ. ಇವ್ ಪಾಪ ಕುಮಾರಣ್ಣಂಗ್ ಫೋನ್ ಮಾಡಿದ್ಲು, ನನಗೇನ್ ಮಾಡಿರಲ್ಲ, ಇನ್ನು ನನಗೇನ್ ಮಾಡಿಲ್ಲ ಅವಳು, ಪಾಪಂಗ್ ಮಾಡಿದ್ಲಂತೆ. ಅವನು ಇವನಿಂದ ನೋಡು ಮಲೇಶಪ್ಪ ಕೋಳಿ ಅಂಗಡಿ, ಆ ಮಲೇಶಪ್ಪ ಕೋಳಿ ಅಂಗಡಿ ತವ ಹೇಳ್ಬಿಟ್ಟು ಅಮ್ಮನಿ ಬರ್ತಿದ್ದಾಳಂತ ಕೋಳಿ ಗಿಳಿ ಕಟ್ ಮಾಡಿಸ್ಕೊಂಡ್ಬಂದು ಮಲೇಶಪ್ಪನು ಕೊಟ್ಟು ಹೋದ. ನೀನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಬೇಕು. ನಡಿಯಮ್ಮ ಬೇಗ ಬೇಗ ಹೋಗೋಣ. ಅಮ್ಮಯ್ಯ ಬಾ, ಬಿರ್ಬಿರ್ನೆ ಬಾ, ನಿಮ್ಮ ಅಕ್ಕ ಬಂದ್ರೆ ಇನ್ನೂ ಒತ್ತಾಗ ಹೋಗ್ಬಿಡುತ್ತೆ. ಬೇಗ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಬರ್ತಾ ಬರ್ತಾನೆ ಕೈ ಕಾಲ್ ಮಕ್ಕ ತಕೊಂಡು ಊಟ ಕೂತ್ಕೊಂಡ್ಬಿಡ್ಲಿ. ಅಲ್ಲೇ ಪಾಪ ಹೊಟ್ಟೆ ಹಸ್ಕೊಂಡ್ ಬಂದಿರ್ತಾಳೆ ಅವಳು. ನಿನ್ನಂಗೇನೆ ಎಲ್ಲೋ ಹೊರಗಡೆಗೆ ಬಂದ್ರೆ ಎಲ್ಲೂ ತಿನ್ನಲ್ಲ, ಹೋಟ್ಲಲ್ಲಾಗ್ಲಿ ಎಲ್ಲೂ ಊಟ ಮಾಡಲ್ಲ. ಎಷ್ಟು ಹೊಟ್ಟೆ ಹಸ್ಕೊಂಡಿದ್ರು ಮಂತವಳು ಬಂದೇನೇನೆ ಅವಳು ಊಟ ಮಾಡೋದು. ಕುಡಿದ್ರೆ ಇನ್ನು ನೀರುನು ಅಲ್ಲಿ ಬಾಟ್ಲಿಯಿಂದ ತುಂಬ್ಕೊಂಡ್ ಬಂದಿರ್ತಾಳೆ ಮಂತಾವಿಂದ. ಅದ್ ಬಿಟ್ಟೆ ಹೋಟ್ಲ ಗಿಟ್ಲೆ ಜಾಸ್ತಿ ಊಟ ಗಿಟ ಏನು ಮಾಡಲ್ ಕಣೆ ಅಮ್ಮಯ್ಯ ಅವಳು. ಜೊತೆಲಿ ಯಾರು ಇದ್ರೆ ಅವ್ರ ಯಜಮಾನ್ರು ಅಳಿಯಂದ್ರು ಯಾರು ಇದ್ರೆ ಬೇಕಾದ್ರೆ ತಿಂತಾಳೆ. ಅದ್ ಬಿಟ್ರೆ ಅವಳಂತೂ ಯಾವತ್ತೂ ಹಿಂಗೆಲ್ಲ ತಿನ್ನಕ್ ಹೋಗಲ್ಲ, ಹೊಟ್ಟೆ ಹಸ್ಕೊಂಡ್ ಬಂದಿರ್ತಾಳೆ ಅಮ್ಮಯ್ಯ. ಬಿರ್ಬಿರ್ನೆ ರೆಡಿ ಮಾಡೋದ್ ನಡಿ, ಅತ್ಲಾಗ ಗೊತ್ತಾಗೋಯ್ತು. ನಿಮ್ಮ ಮಾವಂಗ್ ಬೇರೆ ಆ ಹುಡುಗಿ ಗೇಟ್ ಹತ್ರ ಬೇರೆ ಬರ್ಬೋದು ಸಾಮಾನ್ಯಕ್ಕೆ. ಹೋಗಿ ಕರ್ಕೊಂಬರ್ಲಿ, ಬೈಕ್ ತಗೊಂಡು ಹೋಗ್ಲಿ. ಅವ್ನ ಪಾಪ ಕುಮಾರಣ್ಣ ಅವನು ಇದಾನೋ ಇಲ್ವೋ ಗೊತ್ತಿಲ್ಲ. ನೋಡ ನಡಿ ಮಂತವ ಯಾರಿಗಾರ ಒಬ್ರಿಗೆ ಗೇಟ್ ತಾವ ಕಳ್ಸೋಣ ಅತ್ಲಾಗಿ. ಆ ಹುಡುಗಿ ಮತ್ತೆ ಬಸ್ ಇಳಿದು ಮತ್ತೆ ಮತ್ತೆ ಅವಳು ನಡ್ಕೊಂಬರಕ್ ಆಗ್ತಾಳ ಅವಳ ಕೈಲಿ? ನಡ್ಕೊಂಬರಲ್ಲ. ನಡಿ ಬೇಗ ಕಳ್ಸೋಣ. ಅಲ್ಲ ಕಣತೆ ಮಾವ ಹೆಂಗ್ ಇನ್ನೇನು ಕಳ್ಸೋಣ, ಇವ್ರಿಗೆ ನಿಮ್ ಮಗನ್ಗೆ ಕಳ್ಸೋಣ ಅಂತ ಕಣ್ ಹೇಳ್ರಿ. ಹೋಗ್ ಬೈಕಲ್ಲಿ ಕರ್ಕೊಂಬರ್ಲಿ, ಗೇಟ್ ಹತ್ರ ಹೋಗಿ ನಿಂತಿರ್ಲಿ. ಫೋನ್ ಮಾಡ್ಕೊಂಡು ಹೋಗಿ ರಪ್ಪನ ಕರ್ಕೊಂಬರ್ತಾರ. ಅದಕ್ಕೇನಂತೆ ಅಕ್ಕ ಎಲ್ಲಿದಾರಂತ ಏನಾರು ಫೋನ್ ಮಾಡಿದ್ರಂತ ತಿರ್ಗಾ ಇನ್ನೊಂದ್ಸಲಿ ಕೇಳ್ಕೊಂಡು ಹೋಗಿ ಕರ್ಕೊಂಬಂದ್ರೆ ಆಗುತ್ ನಡ್ರಿ. ಮಾವ ಇನ್ ಕೈಲಿ ಪಾಪ ಆಗಲ್ಲ, ಇನ್ನು ಕೆಲ್ಸಗಳಿದಾವೆ ಮಂತವ. ಅವ್ರ ಕೆಲ್ಸ ಬಿಟ್ಬಿಟ್ಟು ಇನ್ನಿಲ್ಲಿ ಅಕ್ಕಂಗೆ ಇನ್ನೆಲ್ ಕರ್ಕೊಂಬರಕ್ ಹೋಗ್ತಾರೆ. ಇವ್ರು ಆರಾಮಾಗಿ ಪುರ್ಸೊತ್ತಾಗಿ ಇದಾರ್ಕೊಂಡು ಹೇಳ್ರಿ, ಇವ್ರಿಗೆ ಕಳ್ಸನಂತೆ. ಅದಕ್ಕೇನಂತೆ ಗೇಟ್ ಹತ್ರ ಹೋಗ್ಬಿಟ್ಟು ಕರ್ಕೊಂಬರ್ಲಿ ಬೈಕಲ್ಲಿ. ಹೆಂಗ ಆಗುತ್ ನಡಿಯಮ್ಮ, ಮೊದ್ಲು ಮಂತ ಹೋಗ ನಡಿ. ಹೋಗ್ಬಿಟ್ಟು ಆ ಹುಡುಗಂಗೆ ಹೇಳ ನಡಿ ಮೊದ್ಲು. ನಿಮ್ಮ ಹುಡುಗ ಇದಾನ ನಿಮ್ಮ ಮಾವ ಇದಾರ, ಯಾರ ಇಬ್ರಲ್ಲಿ ಒಬ್ರಿಗೆ ಕಳ್ಸಿದ್ರೆ ಆಗುತ್ತೆ. ಅಲ್ಲ ಕಣತೆ ಇನ್ನೊಂದ್ ಕೇಳೋದು ಮರ್ತು ಬಿಟ್ಟೆ ನಾನು. ಈಗ ಕೋಳಿ ಎಷ್ಟ್ ಕೆಜಿ ತಗೊಂಡ್ ಬಂದಿದಾರಂತೆ? ಏನೇನ್ ಮಾಡೋಣ? ಬರೀ ಸಾಂಬಾರು ಮುದ್ದೆ ಅನ್ನ ಮಾತ್ರ ಮಾಡೋಣ? ಏನಾರ ಕಾಳು ಏನಾರ ಮಾಡ್ಬೇಕಾ? ಕಬಾಬು ಬಿರಿಯಾನಿ ಏನಾರ ಮಾಡ್ಬೇಕು? ನೀವೇನು ಹೇಳದಲ್ಲ ನಡಿಯಮ್ಮ ನಡಿಯಮ್ಮ ಬೇಗ ಖಾರಕ್ ತೆಗಿ, ಏನೋ ಕೋಳಿ ಸಾಂಬಾರು ಕೋಳಿ ಇದೆಲ್ಲ ರೆಡಿ ಮಾಡೋಣ ಅಂತ ಹೇಳಿದ್ರೆ ನಾನು ಏನ್ ಮಾಡೋಣತ್ತೆ ನೀವೇ ಹೇಳ್ರಿ. ಏನು ಮುದ್ದೆ ಅನ್ನ ಸಾಂಬಾರ್ ಮಾತ್ರ ಮಾಡೋದು? ಕಬಾಬು ಬಿರಿಯಾನಿ ಏನಾರ ಮಾಡೋದು? ಏನ್ ಮಾಡೋಣ ಹೇಳ್ರಿ ಅತ್ತೆ. ಈಗಲೇ ಅಮ್ಮಯ್ಯ ಒಂದು 3-3.5 ಕೆಜಿ ಬೈಲರ್ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿದ್ದಾರೆ. ಈಗ ಅದ್ರಲ್ಲಿ ಈಗ ಬೈಲರ್ ಕೋಳಿಲಿ ಅಮ್ಮಯ್ಯ ಸಾಂಬಾರು ಮಾಡು ಬೇಡ ಅಂತ ಏನ್ ಹೇಳ್ತಿಲ್ಲ, ಒಂದ್ ಈಟ್ ಮಾಡು. ನಿಮ್ ಮಾವಯ್ಯ ಆಗ್ಲಿ, ನಿಮ್ ಮಾವ ಹಿಂಗಿನ್ನೇನು ಮುದ್ದೆಯಿಂದ ಸಾಂಬಾರ್ ಚೆನ್ನಾಗಿ ತಿಂತಾರೆ. ನಿಮ್ ಮಾವ ಏನು ಬಿಟ್ರೆ ಇನ್ಯಾರಮ್ಮ ಇನ್ನೇನು ಪಾಪನು ಇನ್ನೇನು ತಿಂದ್ರೆ ಇನ್ನೇನು ಕಬಾಬ್ ತಿಂತಾನೆ, ಇಲ್ಲ ಬಿರಿಯಾನಿ ತಿಂತಾನೆ. ಆ ಹುಡುಗ ಇನ್ನೇನು ಕುಮಾರಣ್ಣ ಅವನು ಇನ್ನೇನು ಅಷ್ಟೇನು ತಿನ್ನಲ್ಲ ಮುದ್ದೆಯಿಂದ. ಈಗ ಒಂದ್ ಕೆಲಸ ಮಾಡಿ ಅಮ್ಮಯ್ಯ, ಈಗ ಈ ಮೊಟ್ಟೆ ಕೋಳಿ ಇದ್ದಿದ್ರೆ ಪಾರಂ ಕೋಳಿ ಇದ್ದಿದ್ರೆ ಬೇಕಾದ್ರೆ ಜಾಸ್ತಿ ಬರೀ ಸಾಂಬಾರ್ ಮಾಡ್ಬಿಟ್ಟು ಕಾಳು ಮಾಡಕ್ ಹೇಳ್ತಿದ್ದೆ ನಾನು, ಚೆನ್ನಾಗಿರೋದು. ಈಗ ಬೈಲರ್ ಕೋಳಿ ಕಟ್ ಮಾಡಿಸ್ಕೊಂಬಂದಿದಾರಂದ್ರೆ ಅಮ್ಮಯ್ಯ ನಿಮ್ಮ ಅಕ್ಕಂಗೆ ಗೀತಮ್ಮಂಗೆ ಒಂದ್ರಿಟ್ಟು ಕಬಾಬ್ ಅಂದ್ರೆ ಬಲು ಇಷ್ಟ ಕಣೆ ಅಮ್ಮಯ್ಯ. ಒಂದಿಟ್ಟು ಕಬಾಬ್ ಮಾಡಿ ಅಮ್ಮಣ್ಣಿ, ಸಾಂಬಾರ್ ಮಾಡ್ಬಿಟ್ಟು ಕಾಳೇನ್ ಬೇಡ, ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಅನ್ನ ಮಾಡ್ಬಿಟ್ಟು ಪಕ್ಕದಲ್ಲಿ ನೆನ್ಸ್ಕೊಂಡು ತಿನ್ನೋದಕ್ಕೆ ಕಬಾಬ್ ಮಾಡ್ಬಿಡಿ ಅಮ್ಮಯ್ಯ. ಖಾರವಾಗಿ ಒಂದಿಟ್ಟು ರುಚಿಯಾಗಿ ಮಾಡು ಚೆನ್ನಾಗಿ, ಸರಿನಾ? ಅವಳಿಗೆ ಮೊದ್ಲಿಂದಾನು ಆಟೆಯ, ಚಿಕ್ಕವಳಿಂದಾನು ಕಬಾಬ್ ಅಂದ್ರೆ ಬಲು ಇಷ್ಟ ಕಣೆ ಅಮ್ಮಯ್ಯ. ನನಗೆ ಕಬಾಬು ಅವಾಗ ಮಾಡಕ್ ಬರ್ತಿರ್ಲಿಲ್ಲ, ಅವಳಂತೂ ಒಂದೇ ಸಂಖ್ಯೆ ಆಟ ಮಾಡೋಳು. ಅಮ್ಮ ನನಗೆ ಕಬಾಬ್ ಮಾಡ್ಕೊಡಮ್ಮ, ಅಕ್ಕಪಕ್ಕದಲ್ಲೆಲ್ಲ ಮಾಡೋರು ನೋಡು ಎಲ್ಲ ನೋಡ್ಕೊಂಬಂದ್ಬಿಟ್ಟು ಕೇಳ್ಕೊಂಬಂದ್ಬಿಟ್ಟು ಅವಳು ಹೇಳೋಳು ಕಬಾಬ್ ಮಾಡ್ಕೊಡಮ್ಮ ಅಂತ. ಇವಾಗಿನ್ನೇನು ಅವಳ ಮನೇಲಿ ಬೇಕಾದಷ್ಟು ತಿಂತಾಳೆ, ಆದ್ರೂ ತವ್ರ ಮನೆ ಅನ್ನೋದು ಆಸೆ ಇರುತ್ತಲ್ವೇನೆ ಅಮ್ಮಣ್ಣಿ, ಅದಕ್ಕೆ ಹೇಳ್ತಿರೋದು ಒಂದಿಟ್ಟು ಮಾಡ್ಕೊಡಮ್ಮ ಕಬಾಬ್ ಅಂದ್ರೆ ಅವಳಿಗೆ ಇಷ್ಟ. ಅಲ್ಲ ಕಣತೆ ಇಂಥದ್ ಮಾಡಮ್ಮ ಅಂತ ಹೇಳ್ರಿ, ಅದಕ್ಕೇನಂತೆ ಮಾಡ್ತೀನಿ. ಅದನ್ನ ಬಿಟ್ಬಿಟ್ಟು ನೀನು ಮಾಡ್ಕೊಡಮ್ಮ ಅಂತ ಹೇಳ್ತಿದ್ರಲ್ಲ. ಅಲ್ಲ ಕಣತೆ ನೀವ್ ಹೇಳಿದ್ದು ನಾನು ಮಾಡಿ ಹಾಕೋದು ನನ್ ಕರ್ತವ್ಯ ಅಲ್ವೇನತ್ತೆ? ಮಾಡ್ಕೊಡ್ತೀನಿ ಕಣಿ ಹೇಳ್ರಿ ಅತ್ತೆ. ನೀವು ಅದಕ್ಕೆ ನನಗೆ ಕೇಳ್ಕೋಬೇಕಾ? ನೀವು ಮಾಡ್ಕೊಡಮ್ಮ ಅಂತ ಮಾಡ್ತೀನಿ ಕಣಿ ಹೇಳ್ರಿ. ನನ್ಗೂನು ಕಬಾಬ್ ಅಂದ್ರೆ ಇಷ್ಟ ಅಲ್ವೇನತ್ತೆ? ಆ ಪಾಪಂಗೂ ಕಬಾಬ್ ಅಂದ್ರೆ ಇಷ್ಟ. ಇನ್ನೇನ್ ಮನೆಯವ್ರು ಎಲ್ಲಾರು ತಿಂತೀವಿ. ಮಾವಯ್ಯ ಆಟೆಯ ಒಂದಿಟ್ಟು ಎಣ್ಣೆಲ್ ಕರ್ದಿರೋದು ಅದು ಇದು ತಿನ್ನಲ್ಲ. ನನ್ಗೊಂಥರ ಆಗುತ್ತೆ, ಬೇಡ ಕಣ್ರಮ್ಮ ಅಂತ ಹೇಳ್ತಾರೆ. ಅವರು ಒಂದ್ 2-3 ಪೀಸ್ ತಿಂತಾರೆ. ಅದು ಬಿಟ್ರೆ ಮನೆಯವ್ರು ಎಲ್ಲಾರು ಕಬಾಬೇ ಜಾಸ್ತಿ ತಿಂತಾರೆ. ಕಬಾಬ್ ಒಂದಿಟ್ಟು ಜಾಸ್ತಿ ನನಗೇನು ಮಾಡ್ತೀನಿ ಕಣಿ ಹೇಳ್ರಿ ಅತ್ತೆ. ಸಾಂಬಾರ್ ಮಾಡ್ಬಿಟ್ಟು ಕಬಾಬ್ ಮಾಡ್ತೀನಿ. ಸರಿ ಕಣತೆ ಆಯ್ತು, ಬರ್ರಿ ಖಾರಕ್ಕೆಲ್ಲ ರೆಡಿ ಮಾಡೋಣ. ನೀವು ಬೇರೆ ಮಾವ ಹಿಂಗ್ ಬೇರೆ ಕಳಿಸ್ಬೇಕು ಅಂತ ಬೇರೆ ಹೇಳ್ತಿದ್ರ, ಅಕ್ಕ ಹಿಂಗ್ ಕರ್ಕೊಂಬರಕ್ಕೆ ಗೇಟ್ ಹತ್ರ.
ಬರ್ರಿ ಬೇಗ ಬೇಗ. ಮತ್ತೆ ಅಕ್ಕ ಬಂದ್ಬಿಟ್ಟು ಅಲ್ಲಿ ಕಾಯ್ಕೊಂಡು ನಿಂತ್ಕೊಂಡವ್ರು ಗೇಟ್ ಹತ್ರ ಪಾಪ ಬಿಸ್ಲಲ್ಲಿ ನಡ್ಕೊಂಡ್ ಬಂದ್ರೆ ಸರಿ ಆಗಲ್ಲ. ಬರ್ರಿ ಅತ್ತೆ ಕಳ್ಸೋಣ ಬೇಗ ಮಾವಯ್ಯಂಗೆ. ಅಮ್ಮಯ್ಯ ನಿಮ್ ಮಾವಯ್ಯ ಎತ್ಲಾಗ ಹೋಯ್ತು ಅಂತ ಕಾಣನಮ್ಮ. ಇವಾಗ ನಿಮ್ ಮಾವಯ್ಯಂಗೆ ಎಲ್ಲ ಅಂತ ಹುಡ್ಕೊಂಡ್ ಬರೋಣ. ಈಟೊತ್ತವರೆಗೂ ಇಲ್ಲೇ ಆರಾಮಾಗಿ ಕುಂತಿತ್ತು ನೋಡಲಿ. ಇವಾಗ ಹೋಗ್ಬಿಟ್ಟು ಆ ಹುಡುಗಿ ಕರ್ಕೊಂಬಾರಜ್ಜ ಗೇಟ್ ಹತ್ರ ಹೋಗ್ಬಿಟ್ಟು ಅಂತ ಹೇಳಿದ್ರೆ ಕಳ್ಸನ ಅಂತ ಬಂದ್ರೆ ಈ ವಜ್ಜ ನೋಡಿದ್ರೆ ಎಲ್ಲೋಗಿರ್ಬೇಕು, ಇನ್ನೆಲ್ಲಿ ಹೋಗುತ್ತೆ? ಆ ಗಿರಿಶಪ್ಪನ್ ಹೋಟ್ಲ ಹತ್ರನೂ ಅಂಗಡಿ ತಾವಳು ಎಲ್ಲಾರ ಕೂತ್ಕೊಂಡು ಅರಟೆ ಹೊಡಿತಿರುತ್ತೆ, ಇನ್ನೆಲ್ಲಿ ಹೋಗುತ್ತೆ ಹೇಳು? ಇನ್ನೇನ್ ಬೇಸಿಗೆಲಿ ಹಸ್ಗಳಿಗೂ ಇನ್ನೇನು ತೋಟದ ಹತ್ರ ಎಲ್ಲೂ ಬಿಟ್ಕೊಂಡು ಹೋಗಲ್ಲ, ಏನಿಲ್ಲ ಬಿಸಿಲು ಜಾಸ್ತಿ ಅಂತ. ಮಂತಾವ್ಲಿ ಇನ್ನೇನು ಮೇವು ಕುಯ್ಕೊಂಬಂದು ಮೇವು ಹಾಕಿ ರಾಗಿ ಹುಲ್ಲು ಒಣ ಹುಲ್ಲು ಅದು ಇದು ಹಾಕೊಂಡು ಹೆಂಗ ಸುಮ್ನೆ ಕುಂತಿರುತ್ತೆ ಆರಾಮಾಗಿ. ಈಗ ಅಂಗಡಿ ತಾವ್ ಹೋಗೈತೆ. ಇವಾಗ ನೋಡಮ್ಮ ನಾನು ಎಲ್ಲಂತ ಹುಡ್ಕೊಂಡು ಹೋಗೋಣ ಇವಾಗ ನಿಮ್ಮ ಮಾವಯ್ಯಂಗೆ. ನೋಡು ನಿಮ್ಮ ಮಾವಯ್ಯನ ಮೇಲೆ ಏನಾರ ಬೈದು ಬಿಟ್ರೆ ಏನಾದ್ರು ಹೇಳ್ಬಿಟ್ರೆ ಮಾತ್ರ ನೀನು ಅತ್ತೆ ಸುಮ್ಕಿರ್ರಿ ಅತ್ತೆ, ಮಾವಯ್ಯಂಗೆ ಯಾಕೆ ಹಿಂಗ್ ರೇಗಾಡ್ತೀರಾ, ಮಾವಯ್ಯನ ಮೇಲೆ ಬೈತಿರ್ತೀರಾ ಅಂತ ನೀನ್ ಹೇಳ್ತಿರ್ತೀಯಲ್ಲ. ನಿಮ್ ಮಾವಯ್ಯ ಹಿಂಗೆಲ್ಲ ಮಾಡೋದ್ ಸರಿನಾ? ನೀನ್ ಹೇಳು ಒಂದ್ರಿಟ್ಟು. ಅತ್ತೆ ಸುಮ್ಕಿರ್ರಿ ಅತ್ತೆ, ಮಾವಯ್ಯನ ಮೇಲೆ ಅದ್ ಯಾಕೆ ಹಿಂಗ್ ರೇಗಾಡ್ತೀರಾ ನೀವು? ಅಲ್ಲ ಪಾಪ ಕುಂತು ಕುಂತು ಅವ್ರಿಗೂ ಬೇಜಾರಾಗಂಗ ಆಗಿರುತ್ತೆ. ಬೆಳಗಿಂದ ಸಂಜೆ ಗಂಟ ಅವರು ಎಷ್ಟಂತ ಕೂತ್ಕೊಳ್ತಾರೆ ಹೇಳ್ರಿ, ಬಿಸ್ಲಲ್ಲಿ ಅವ್ರಿಗೂ ಬೇಜಾರಾಗಂಗ ಆಗ್ತಿರುತ್ತೆ. ಅದಕ್ಕೆ ಅಲ್ಲಿ ಅಂಗಡಿ ಮಂತವ ಶಂಕರಜ್ಜ ಗೌಡ್ರು ಅವರೆಲ್ಲ ಸಿಗ್ತಾರ ಅನ್ಸುತ್ತೆ. ಅಲ್ಲೆಲ್ಲಾರು ಮಾತಾಡ್ತಿರ್ತಾರಲ್ಲ, ನಾನು ಒಂದ್ ಗಳಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರೋದಂತ ಹೋಗಿರ್ತಾರೆ. ಅವ್ರು ಇನ್ನೇನು ಮಧ್ಯಾಹ್ನದ ಹೊತ್ತು ಯಾವತ್ತು ಇನ್ನೇನು ನಿದ್ದೆ ಮಾಡಲ್ವಲ್ಲ, ಅದಕ್ಕೆ ನಾವಂದ್ರೆ ಒಂದಿಟ್ಟು ಪುರುಸತ್ ಆದ್ರೆ ರಪ್ಪನ್ ಹೋಗಿ ನಿದ್ದೆ ಮಾಡ್ಬಿಡ್ತೀವಿ ಮಧ್ಯಾಹ್ನದ ಹೊತ್ತು. ಮಾವಯ್ಯ ಇನ್ನೇನು ನಿದ್ದೆ ಗಿದ್ದೆ ಏನು ಮಾಡಲ್ಲ, ಅವರು ಕೆಲಸ ಮಾಡಿ 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 ಹೊಲದಲ್ಲಿ ತೋಟದಲ್ಲಿ ರೂಢಿ ಆಗಿರುತ್ತೆ ನೋಡ್ರಿ. ಇವಾಗ ಮಲ್ಕಳ್ರಿ ಕೂತ್ಕಳ್ರಿ ಅಂದ್ರೆ ಅವ್ರು ಕೂತ್ಕೊಳ್ಳಲ್ಲ, ಅವ್ರಿಗೆ ಸಮಾಧಾನನೇ ಆಗಲ್ಲ. ಇನ್ನೇನ್ ಕೆಲಸ ಇಲ್ವಲ್ಲ ಅತ್ತೆ, ಅದಕ್ಕೆ ಹೋಗಿರ್ತಾರೆ. ಸುಮ್ಕಿರಿ ನೀವು. ಮಾತಿಗೂ ನೀವು ಮಾವಿನ ಮೇಲೆ ರೇಗಾಡ್ಬೇಡ್ರಿ, ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಅಯ್ಯೋ ನನ್ ತಾಯಿ, ನಿಮ್ ಮಾವಂಗ್ ಏನು ಅಂದಿಲ್ಲ ಕಣಮ್ಮ ನಾನು. ಸರಿ ಕಣ ಆಯ್ತಮ್ಮ, ನೀನೇ ಕರ್ಕೊಂಡ್ ಬಂದ್ಬಿಟ್ಟು ನಿಮ್ ಮಾವ ಹಿಂಗೆ ನೀನೇ ಕಳ್ಸ್ಬಿಡು. ಅಕ್ಕ ಹಿಂಗ್ ಹೋಗಿ ಗೇಟ್ ಹತ್ರ ಕರ್ಕೊಂಬ ಅಂತ ನಾನಂತೂ ಏನು ಹೇಳಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾವನ್ ಮುದ್ದಿನ ಸೊಸೆ ಆಗ್ಬಿಟ್ಟಿಯ ನೀನಂತೂ ಅತ್ಲಾಗಿ. ನನ್ಗೇನು ಬೈಯಕ್ಕೆ ಬಿಡಲ್ಲ. ಒಂದ್ ಈಟು ನಿಮ್ ಮಾವಿನ ಬಗ್ಗೆ ಹೇಳ್ಬಿಟ್ರೆ ಅಲ್ಲೇ ನಿನಗ್ ಬೇಜಾರಾಗ್ಬಿಡುತ್ತೆ, ನಿನಗ್ ಕೋಪ ಆಗ್ಬಿಡುತ್ತೆ. ಆಯ್ತು ಕಣಮ್ಮ ಆಯ್ತು. ನೀನೇ ಕರ್ಕೊಂಡ್ ಬಂದ್ಬಿಟ್ಟು ನಿಮ್ ಮಾವ ಹಿಂಗ್ ಹೋಗ್ಬಿಟ್ಟು ಅಂಗಡಿ ತವಳೆ ಎಲ್ಲಾರು ಕೂತ್ಕೊಂಡು ಅರಟೆ ಹೊಡಿತಿರುತ್ತೆ. ಕರ್ಕೊಂಬಂದು ಆ ಗೇಟ್ ಹತ್ರ ಅಕ್ಕಯ್ಯ ಬರ್ತಾರೆ, ಹೋಗಿ ಕಾಯ್ಕೊಂಡು ಕರ್ಕೊಂಬರ್ರಿ ಅಂತ ಹೇಳಿ ಹೋಗು. ಗೊತ್ತಾಗೋಯ್ತು. ಆಗ ಪಾಪ ಕುಮಾರಣ್ಣನೇ ಬಂದ. ಪಾಪಂಗೆ ಕಳ್ಸಿದ್ರೆ ಆಗುದು ಬಿಡು, ಹೆಂಗ ಪಾಡ ಆಯ್ತು. ನಿಮ್ ಮಾವಯ್ಯ ಎಲ್ಲಾರು ಹೋಗ್ಲಿ. ಪಾಪ ಬಾರಪ್ಪ ಇಲ್ಲಿ. ಎಲ್ಲೋಗಿದಲ್ಲ ಪಾಪ ನೀನು ಕಾಣಿಸಲ್ಲ, ನಿಮ್ಮ ಅಪ್ಪನೂ ಕಾಣಿಸಲ್ಲಪ್ಪ. ಮಂತಾವಿದ್ರೆ ಒಂದ್ ಗಳಿಗೆ ಮಂತವ ಕೆಲ್ಸ ಗಿಲ್ಸ ಮಾಡೋಣ, ಏನಾರು ಕೂತ್ಕೊಳ್ಳೋಣ, ಏನಾರು ಮಾತಾಡೋಣ ಅನ್ನಂಗಿಲ್ಲ. ಅಲ್ಲಿ ಇಲ್ಲಿ ಹೋಗ್ಬಿಡ್ತೀರಲ್ರಲ್ಲ ಪಾಪ ನೀವು. ನೀನು ನಿಮ್ಮ ಅಪ್ಪನಂಗೆ ಕಲ್ಕೊಂಡ್ಬಿಟ್ಟಿ ಯಾಕಂಡ್ ಹೇಳಪ್ಪ ನೀನು ಅತ್ಲಾಗಿ. ಅಮ್ಮವ್ ಯಾಕಮ್ಮ ಹಿಂಗ್ ಬೈತಿದ್ಯಾ? ಯಾಕಮ್ಮ ಯಾಕೆ ಏನಾಯ್ತು? ಈಗ ಎಲ್ಲೋಗಿ ಬರ್ಬೇಕು ಹೇಳಮ್ಮವು. ನನಗೂ ಕುಂತು ಕುಂತು ಬೇಜಾರಾಗಂಗೆ ಆಗ್ತಿತ್ತು, ಅದಕ್ಕೆ ನನಗೂ ಸಾಕಾಗಂಗೆ ಆಗಿತ್ತಲ್ಲಮ್ಮ. ಹಂಗೆ ಒಂದ್ರಿಟ್ಟು ಅಡ್ಡಾಡ್ಕೊಂಡ್ ಬರೋದಂತ ಹೋಗಿದ್ದೆ ಕಣಮ್ಮ. ಹಂಗೆ ಏನಾಯ್ತು ಹೇಳಮ್ಮ ಇವಾಗ? ಯಾಕೆ ಹಿಂಗ್ ರೇಗಾಡ್ತಿದ್ಯೋ? ಬೈಬೇಡವು. ಯಾತು ಇಲ್ಲ ಕಣಮಗ, ನಿನ್ ತಂಗಿ ಬರ್ತಿದ್ದಾಳಂತ ಹೇಳ್ದಲ್ಲ, ಗೀತಮ್ಮ ಬರ್ತಿದ್ದಾಳಲ್ಲ ಪಾಪ. ಗೇಟ್ ಹತ್ರ ಬಂದ್ಬಿಟ್ಟು ಆ ಹುಡುಗಿ ಆ ಬಿಸ್ಲಲ್ಲಿ ನಡ್ಕೊಂಡ್ ಬರಕ್ ಆಗುತ್ತೇನಪ್ಪ? ನೀನೇ ಹೇಳು ಒಂದ್ರಿಟ್ಟು. ಅಲ್ಲೇ ಅವಾಗ್ಲೇನೆ ತಿಪ್ಟೂರಿಂದ ಹೊಲ್ಟಿದ್ದಾಳೆ ಅಂತ ಹೇಳಿದ್ರು ತಾನೆ. ಅಲ್ಲೇ ಬೆಂಗಳೂರು ಬಸ್ ಎಲ್ಲ ಹೇಳಿದ್ರು, ತಿಪ್ಟೂರಿಂದ ಅಲ್ಲೇ ಹೊಲ್ಟಿದ್ದಾಳೆ, ಬಸ್ಸಿಗೆ ಬರ್ತಿದ್ದೀನಿ ಅಂತ ಏನೋ ಹೇಳ್ದಂಗ ಆಯ್ತು. ಈಟೊತ್ತಿಗೆ ಗೇಟ್ ಹತ್ರ ಬಂದಿರ್ತಾಳೆ ಪಾಪ. ಗೇಟ್ ಹತ್ರ ಬಂದ್ಬಿಟ್ಟು ಆ ಹುಡುಗಿ ಕಾಯ್ಕೊಂಡ್ ನಿಂತಿರ್ತಾಳ. ಹೇಳ ಮಗ ನೀನೆ, ಆ ಬಿಸ್ಲಲ್ಲಿ ನಡ್ಕೊಂಡ್ ಬರಕ್ ಆಗುತ್ತೇನಪ್ಪ? ನೀನಾದ್ರೂ ಒಂದಿಟ್ಟು ಅರ್ಥ ಮಾಡ್ಕೊಂಡು ಹೋಗಿ ಆ ಹುಡುಗಿ ಕರ್ಕೊಂಡ್ ಬರ್ದಲ್ಲ ನೀನು ಗೇಟ್ ಹತ್ರ ಹೋಗ್ಬಿಟ್ಟು ಬೈಕಲ್ಲಿ. ನೀನು ನಿಮ್ಮ ಅಪ್ಪಯ್ಯ ಅಲ್ಲಿ ಇಲ್ಲಿ ಹೋಗ್ತಿರಲ್ರಲ್ಲ ಮಗ. ನಿಮ್ಗೆ ಏನು ಒಂದಿಟ್ಟು ಜ್ಞಾನ ಅನ್ನೋದು ಇಲ್ಲ ಕಣಿ ಹೇಳ್ರಪ್ಪ ಅತ್ಲಾಗಿ. ಊರಿ ಮಾವಯ್ಯ ಅಂತೂ ಅದು ಇದು ಕೆಲಸ ಮಾಡ್ತಿರ್ತಾರೆ, ನೀವ್ ಇವತ್ ಮನೆ ಹತ್ರ ಇದೀರ ತಾನೆ. ಅಲ್ಲ ಅಪರೂಪಕ್ಕೆ ಒಂದ್ ದಿವಸ, ತಿಂಗ್ಳಿಗೆ ಒಂದ್ ದಿವಸನ 2 ದಿವಸ ಮಂತಾವಿರ್ತೀರಾ. ಏನಾದ್ರೂ ಮನೆ ಕೆಲಸ ಏನಾದ್ರು ಮಾಡೋಣ ಅಂತ ಜ್ಞಾನ ಐತಾ ನಿಮ್ಗೆ? ಬರೀ ಅಲ್ಲಿ ಇಲ್ಲಿ ಹೋಗ್ತೀರಾ ಕಣ್ರಿ ನೀವು ಅತ್ಲಾಗಿ. ಬಲು ಬೇಜಾರು ಮಾಡಿಸ್ತೀರಾ ನೀವು. ಸುಮ್ಕಿರೇ, ಅದ್ಯಾಕೆ ಹಿಂಗ್ ರೇಗಾಡ್ತೀಯ? ಅಮ್ಮವ್ ಸುಮ್ಕಿರಮ್ಮ, ಬೇಜಾರು ಮಾಡ್ಕೋಬೇಡ. ನನಗ್ ಗೊತ್ತಿಲ್ವೇನಮ್ಮ? ಅಲ್ಲ ಕಣಮ್ಮ, ಭಾಳ ದಿವಸದಿಂದ ನನ್ನ ತಂಗಿ ಅಪರೂಪಕ್ಕೆ ಮನೆಗೆ ಬರ್ತಿದ್ದಾಳೆ ಅಂಥದ್ರಲ್ಲಿ ಅವಳಿಗೆ ಕರ್ಕೊಂಬರ್ದಂಗೆ ಇರ್ತೀನೇನಮ್ಮ. ನೀನು ಯಾಕಮ್ಮ ಹಿಂಗೆ ಹೇಳ್ತಿದ್ಯಾ? ನೀನು ನನ್ನ ತಂಗಿ ಅಂದರೆ ಮೊದಲಿಂದಾನು ನನಗೆ ಪ್ರಾಣ. ನಿನಗೂ ಗೊತ್ತಲ್ಲ ಅವಳ ಮೇಲೆ ಎಷ್ಟು ಜೀವ ಇಟ್ಕೊಂಡಿದ್ದೀನಿ, ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಅಂತ. ನೀನು ನೋಡಿದ್ರೆ ನೀನು ಹಿಂಗೆ ಹೇಳ್ತೀಯಲ್ಲಮ್ಮ, ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಹಿಂಗೆಲ್ಲ ಮಾತಾಡ್ಬೇಡ, ಸುಮ್ಕಿರು. ಯಮ್ಮವ್ ನಾನು ಅವಾಗಲೇ ದಿನ ಬೈಕ್ ತಗೊಂಡು ಹೊರಟಿದ್ದೆ. ಅಲ್ಲೇ ಅಪ್ಪಯ್ಯ ಅಲ್ಲೇ ಬೈಕ್ ತಗೊಂಡು ಅರ್ಧ ದಾರಿಲಿ ಇತ್ತು. ಅಪ್ಪಯ್ಯ ಇಲ್ಲ ಕಣ, ಹೋಗಿ ಪಾಪ ನೀನು ಅದೇನು ಮಂತಾಗ ಕೆಲಸ ಮಾಡ್ಕೊ ಹೋಗುವ, ನಾನು ಹೋಗಿ ಕರ್ಕೊಂಬರ್ತೀನಿ. ಗೇಟ್ ಹತ್ರ ಹೋಗಿ ಕಾಯ್ಕೊಂಡಿರ್ತೀನಿ. ನೀನು ಯಾಕಲ್ಲಿ ಬಂದು ಬಿಸಿಲಲ್ಲಿ ಕಾಯ್ಕೊಂಡಿರ್ತೀಯ, ನಾನು ಬರ್ತೀನಿ ಹೋಗು ಅಂತ ಹೇಳಿರು, ಕರ್ಕೊಂಬರ್ತೀನಂತ. ಅದಕ್ಕೆ ನಾನು ವಾಪಸ್ ಬಂದೆ ಕಣಮ್ಮವು. ಇಲ್ಲ ಅಂದರೆ ನಾನು ಅವಾಗಲೇನೆ ಹೋಗ್ತಿದ್ದೆ. ನೀವು ಹೇಳೋಕ್ಕಿಂತ ಮುಂಚೆನೇ ಅಪ್ಪಯ್ಯ ಅಲ್ಲೇ ಹೋಗೈತೆ ಗೇಟ್ ಹತ್ರ, ಗೊತ್ತಾ ನಿಮಗೆ? ಇಟದಿ ಕರ್ಕೊಂಬರ್ತಿರ್ಬೇಕು ಸಾಮಾನ್ಯಕ್ಕೆ.
ನೀವೇ ಇನ್ನು ಸಾಂಬಾರ್ ಗಿಂಬಾರ್ ಏನು ಮಾಡಿಲ್ಲ, ಖಾರಕ್ಕೂ ತಕ್ಕೊಂಡಿಲ್ಲ, ನೀವೇ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅತ್ತೆ ಸೊಸೆ ಸುಮ್ಮನೆ ಮಾತಾಡ್ತಿದ್ದೀರಾ, ನಮ್ಮ ಮೇಲೆ ರೇಗಾಡ್ತಿದ್ದೀರಾ. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿದ್ದೀವಿ. ಹೋಗ್ರಿ ನಿಮ್ಮ ಕೆಲಸ ಮಾಡ್ಕೊ ಹೋಗ್ರಿ ಸುಮ್ಕೆ. ಹೌದನ್ನಪ್ಪ, ನೋಡ್ದೇನಮ್ಮ ಸರೋಜಮ್ಮ, ನಾವು ನೋಡಿದ್ರೆ ಇನ್ನು ಆ ಹುಡುಗಿ ಕರ್ಕೊಂಬರಕ್ ಹೋಗಿಲ್ಲ ಅಂತ ನಾವು ಬೇಜಾರ್ ಮಾಡ್ಕೊಳ್ತಿದೀವಿ. ಅದೇ ನೋಡು, ನಮ್ಕಿಂತ ಮುಂಚೆನೇ ಆ ಅವಳ ಮಗಳ ಮೇಲೆ ಅದೆಷ್ಟು ಪ್ರೀತಿ ಇರ್ಬೇಕು. ಸರಿ ಸರಿ ಆಯ್ತು, ಹೋಗಿ ಕರ್ಕೊಂಬರ್ಲಿಕ್ಕಲ್ಲಿ ಹೇಳ ಮಾತ್ಲಾಗಿ ಹೆಂಗ ಪಾಡಾಯ್ತು. ಅಮ್ಮಣ್ಣಿ ಸರೋಜಮ್ಮ, ಹೆಂಗ ನಿಮ್ಮ ಮಾವ ಹೋಗೈತಂತ ಹೆಂಗ ಎಲ್ಲ ಸರಿ ಆಗೋಯ್ತು. ಬಾರಮ್ಮ, ಹೋಗ್ಬಿಟ್ಟು ಎಲ್ಲ ಕಾರಕ್ಕೆಲ್ಲ ತಕೊಂಬ ಹೋಗು. ಮನೆ ಒಳಿಕೇನು ಹೋಗ್ಬ, ಕಾರಕ್ಕೆಲ್ಲ ತೆಗಿಯೋದು ಬೇಡ ಅಮ್ಮಯ್ಯ, ಇಲ್ಲೇ ಆಚೆ ಕಡೆನೆ ತಗೊಂಬಾರಿ ಅಮ್ಮಯ್ಯ. ಮನೆ ಒಳಿಕೆ ಶೆಕೆ ಅಂದ್ರೆ ಶೆಕೆ, ನನ್ಗಂತೂ ಕೂತ್ಕೊಳಕ್ ಆಗಲ್ ಕಣಮ್ಮ. ಎಲ್ಲ ಮಿಕ್ಸಿ ಜಾರ್ ತಗೊಂಡು ಆ ಈರುಳ್ಳಿ ಬೆಳ್ಳುಳ್ಳಿ ಅಂತ ಕೊತ್ತಂಬರಿ ಸೊಪ್ಪು ಪುದೀನ ಹಂಗೆ ಶುಂಠಿ ಇವೆಲ್ಲ ತಗೊಂಬ ಹೋಗು. ರಪ್ಪನ ಎಲ್ಲ ಖಾರಕ್ಕೆಲ್ಲ ನಾನೇ ತಕ್ಕೊಡ್ತೀನಿ. ಬೇಗ ಬೇಗ ಅದೇನ್ ಮಾಡ್ಕೊಳ್ಳುವಂತೆ ಅಮ್ಮಯ್ಯ. ಒಡಗು ಒಡಗು. ಒಬ್ಳಿ ಕೈಲಿ ಆದ್ರೆ ಒತ್ತಾಗ ಹೋಗ್ಬಿಡುತ್ತೆ. ಇಬ್ಬಿಬ್ರಿದ್ರೆ ಬೇಗ ಬೇಗ ಖಾರಕ್ಕೆಲ್ಲ ತೆಗೆದು ಕೊಡ್ತೀನಿ ಅತ್ಲಾಗಿ. ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಇಲ್ಲೇ ತಗೊಂಬ. ರಪ್ಪನ ಮಸಾಲೆ ಪುಡಿ ಎಲ್ಲ ತಗೊಂಬ, ಇಲ್ಲೇ ಎಲ್ಲ ರೆಡಿ ಮಾಡಿಬಿಡೋಣಂತೆ. ರಪ್ಪನ ಹೋಗಿ ಕರೆಂಟ್ ಹೋಗೋ ಅಷ್ಟರಲ್ಲಿ ಮಿಕ್ಸಿಗೆ ಹಾಕೊಂಡು ಖಾರ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ರೆ ಅತ್ಲಾಗಿ ಸಾಂಬಾರ್ ಮಾಡ್ಬಿಡೋಣ ಬೇಗ. ಅತ್ತೆ, ಇವಾಗ ಒಂದ್ ಕೆಲಸ ಮಾಡೋಣ. ಸಾಂಬಾರು ನೀವು ಸಖತ್ ರುಚಿಯಾಗಿ ಟೇಸ್ಟಿಯಾಗಿ ಮಾಡ್ತೀರಾ. ಮನೆಯವರೆಲ್ಲ ನೀವು ಮಾಡೋ ಸಾಂಬಾರೇ ಇಷ್ಟಪಡೋದು. ಸಾಲದಕ್ಕೆ ನನ್ಗೂನು ನೀವು ಸಾಂಬಾರ್ ಮಾಡಿದ್ರೆ ನನಗೆ ಸಖತ್ ಇಷ್ಟ ಕಣತ್ತೆ. ಮುದ್ದೆಲ್ಲ ಚೆನ್ನಾಗಿ ತಿನ್ಬೋದು. ಅದಕ್ಕೆ ಹೇಳ್ತಿರೋದತ್ತೆ. ಇವಾಗ ಒಂದ್ ಕೆಲಸ ಮಾಡೋಣ, ಸಾಂಬಾರ್ ನೀವು ಮಾಡ್ರಿ, ಮುದ್ದೆ ಕಬಾಬು ಅನ್ನ ನಾನು ಮಾಡ್ತೀನಿ ಕಣತ್ತೆ. ಸರಿನಾ? ಖಾರಕ್ಕೆಲ್ಲ ತಕ್ಕೊಡ್ತೀನಿ, ನಾನು ಕಟ್ ಮಾಡ್ಕೊಡೋದು, ಖಾರಕ್ಕೆಲ್ಲ ರುಬ್ಕೊಳೋದು ನಾನೇ ಮಾಡ್ತೀನಿ, ನೀವೇ ತಕ್ಕೊಡಿರಂತೆ. ಆದ್ರೆ ಸಾಂಬಾರ್ ಮಾತ್ರ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ನೀವೇ ಮಾಡ್ರಿ ಅತ್ತೆ. ಉಪ್ಪು ಖಾರ ಮಸಾಲೆ ಎಲ್ಲ ಒಂದೇ, ಅದಕ್ಕೆ ಚೆನ್ನಾಗಿ ಮಾಡ್ತೀರಾ ನೀವು ಸಾಂಬಾರು. ಅದಕ್ಕೆ ಅದ್ಯಾಕೆ ಅಮ್ಮಯ್ಯ, ನೀನು ಸಾಂಬಾರ್ ಚೆನ್ನಾಗಿ ಮಾಡ್ತೀಯಲ್ಲೇ. ಸರಿ ಕಣ, ಆಯ್ತು ಬಿಡತಾಯಿ, ನಾನು ಮಾಡ್ತೀನಿ. ನೀನು ಕಬಾಬ್ ಎಲ್ಲ ಮಾಡ್ಕ, ಕಬಾಬ್ ಎಲ್ಲ ನನಗೆ ಮಾಡಕ್ ಬರಲ್ಲ. ಸರಿನಾ? ನಡಿ ನಡಿ ಬೇಗ. ಅಲ್ಲ, ಅತ್ತೆ ಸೊಸೆ ಇಬ್ರಾಳುನು ಏನು ಸಾಂಬಾರ್ ಗಿಂಬಾರ್ ಏನಾರ ಕೋಳಿ ಸಾಂಬಾರ್ ಮಾಡ್ತೀರೋ ಏನು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂತೀರಾ? ಅವ್ರು ಮಾಡಬೇಕು ಇವ್ರು ಮಾಡಬೇಕು, ನೀನು ಚೆನ್ನಾಗಿ ಮಾಡ್ತೀಯಾ, ಕಬಾಬ್ ಮಾಡ್ರಿ ಬಿರಿಯಾನಿ ಮಾಡ್ರಿ ಅನ್ಕೊಂಡು ಇಲ್ಲೇ ನಿನ್ಕೊಂಬಿಡ್ರಿ ಅತ್ಲಾಗಿ. ಅಪ್ಪಯ್ಯ ಬಂದ್ಬಿಟ್ಟು ಏನು ಅಮ್ಮಯ್ಯ ಅಮ್ಮವು ಅಪ್ಪಯ್ಯ ಗೊತ್ತಲ್ಲ, ಬಂದು ರೇಗಾಡುತ್ತೆ. ಕೋಳಿ ತಗೊಂಬಂದು ಆ ಹುಡುಗ ಕೊಟ್ಟು ಎಷ್ಟೊತ್ತಾಯ್ತು ಕೋಳಿ ಕಟ್ ಮಾಡಿಸ್ಕೊಂಬಂದ್ಬಿಟ್ಟು ಈಟೊತ್ತಾದ್ರೂ ಮಾಡಿಲ್ವಲ್ಲ ಅತ್ತೆ ಸೊಸೆ ಏನು ಮಾಡ್ತಿದ್ರಂತ ನಿಮ್ಮ ಮೇಲೆ ರೇಗಾಡೋದು. ಹುಡುಗ್ರಿ ಬೇಗ ರಪ್ಪನ ಮಾಡುವೋಗ್ರಿ. ಅಯ್ಯೋ ತಡಿಲ ಪಾಪ, ಮಾಡ್ತೀವಿ. ನಿಮ್ಮ ಅಪ್ಪಯ್ಯ ಯಾವಾಗ್ಲೂನು ಏನ್ ಕೆಲಸ ಮಾಡೋದು? ನಿಮ್ಮ ಅಪ್ಪಯ್ಯ ಮಾಮೂಲಿ ರೇಗಾಡೋದಕ್ಕ ಮಾಮೂಲಿ. ನಿಮ್ಮ ಅಪ್ಪ ರೇಗಾಡೋದಕ್ಕೆ ಯಾರು ತಲೆ ಕೆಡಿಸ್ಬಿಡ್ತಾರೆ? ಸುಮ್ಕಿರು. ಓಯೋ ಯೋ ಯೋ ಯೋ, ಇವ್ರ ಅಪ್ಪ ಬಂದ್ಬಿಟ್ಟು ನಮ್ಮ ಮೇಲೆ ರೇಗಾಡುತ್ತಂತೆ. ಸುಮ್ಕಿರ್ಲ ಪಾಪಲೇ. ಅಲ್ಲ ಕಣಮ್ಮ, ಎಲ್ಲ ಆಚೆ ಕಡೆನೆ ತಕೊಂಡು ಕೂತ್ಕೊಂಡ್ಬಿಟ್ಟಲ್ಲಮ್ಮ ಖಾರಕ್ಕೆಲ್ಲವು. ಅಪ್ಪಯ್ಯ ಬಂದು ನೋಡಿರೋ ಬಯಲ್ವೇನಮ್ಮ? ಎಲ್ಲ ಮನೆ ಆಚೆ ಕಡೆನೆ ಇಟ್ಕೊಂಡಲ್ಲಿ ಕಟ್ಟೆ ತಾವ ಕೂತ್ಕೊಂಡಿದೆಯಲ್ಲ, ಒಳಗಡೆ ಮಾಡೋದಲ್ವೇನ ಅಂತ ಬಯಲ್ವೇನಮ್ಮ? ಸುಮ್ಕಿರ್ ಮಗ ಆತಗಿ. ಒಳಗಡಿಕೆ ಶೆಕೆ ಅಂದ್ರೆ ಶೆಕೆ ಕಣ್ಮಗವು. ಅಯ್ಯೋ ಅಯ್ಯೋ ಅಯ್ಯೋ, ಈ ಬಿಸಿಲು ನಿಗಿ 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 ಅಂತ ಉರಿತೈತೆ. ಈ ಬಿಸಿಲು ಉರಿತಿರೋದಕ್ಕೂ ಆ ಶೆಕೆ ಆಗ್ತಿರೋದಕ್ಕೂ ಸರಿ ಆಗ್ಬಿಟ್ಟೈತೆ ಅತ್ಲಾಗಿ. ಬಾಳ ಹಿಂಸೆ ಆಗ್ಬಿಟ್ಟೈತೆ ಕಣ್ಮಗ. ಒಳಗಡೆ ಕಿರಕಾಗಲ್ ಕಣಪ್ಪ. ಅಲ್ ಕಣಪ್ಪ, ಈ ಚಳಿ ಅಂದ್ರೆ ಹೆಂಗ ತಡ್ಕೊಂಡಾರ ತಡ್ಕೋಬಹುದು ಕಣಪ್ಪ. ಒಂದ್ 2-3 ಬೆಡ್ಶೀಟಾರ ಒತ್ಕೊಂಡ್ ಆರಾಮಾಗಿ ಮಲ್ಕೊಂಡ್ಬಿಡ್ಬೋದು. ಪಾಪ ಬೇಸಿಗೆ ಕಾಲದಲ್ಲಂತೂ ಶೆಕೆ ಆಗ್ಬಿಟ್ರೆ ಪಾಪ ನನ್ಗಂತೂ ಈ ತಣ್ಣೀರ ಮೈ ಮೇಲೆ ಉಯ್ಕೊಬೇಕು ಹಂಗ ಅನಿಸ್ತಿರುತ್ ಕಣ ಪಾಪ. ಸುಸ್ತಾಗಂಗ್ ಆಗ್ತಿರುತ್ತೆ, ಬೆವ್ರು ಬೇರೆ ಬರ್ತಿರುತ್ತೆ. ಅದ್ರಲ್ಲೂ ನೀನು ಒಳಗಡೆ ಕೂತ್ಕೊಂಡು ಈ ಮಧ್ಯಾಹ್ನದ ಹೊತ್ತು ಖಾರಕ್ಕೆಲ್ಲ ತೆಗಿಯಮ್ಮ ಅಂತ ಹೇಳಿದ್ರೆ ಆಗುತ್ತೇನ್ ಪಾಪ? ನನ್ ಕೈಲಂತೂ ಆಗಲ್ ಕಣಪ್ಪ, ಸುಮ್ಕಿರು. ಸರಿ ಕಣಮ್ಮ, ಆಯ್ತು. ಹೆಂಗ ಮಾಡಮ್ಮ, ಸದ್ಯ ಇಷ್ಟಾದ್ರೂ ಮಾಡ್ಕೊಡ್ತೀಯಲ್ಲಮ್ಮ ನಮ್ಮ ಪುಣ್ಯಕ್ಕೆ. ಹೆಂಗ ಇದಾಕಪ್ಪ ಅಮ್ಮ ಅಲೆ ಎಲ್ಲ ಖಾರಕ್ಕೆಲ್ಲ ಇಲ್ಲೇ ತಕೊಂಡ್ ಕುಂತೈತೆ ಆಚೆ ಕಡೆನೆ. ಅಮ್ಮವ್ ಇದಾಕಮ್ಮ, ಎಲ್ಲ ಮನೆ ಆಚೆ ಕಡೆನೆ ಕೂತ್ಕೊಂಡ್ಬಿಟ್ಟು ಎಲ್ಲ ಮಾಡ್ತಿದ್ಯಾ? ಕಟ್ಟೆ ಮೇಲೆ ಕೂತ್ಕೊಂಡ್ಬಿಟ್ಟು ಒಳಗಡೆ ಮಾಡೋದಲ್ವೇನಮ್ಮ? ಏನಮ್ಮ ಮಾಡ್ತಿರೋದು? ಅಮ್ಮನೇ ಗೀತಮ್ಮ, ಚೆನ್ನಾಗಿದೀಯನಮ್ಮ? ಅಯ್ಯೋ 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 ನನ್ ತಾಯಿ, ಎಷ್ಟ್ ದಿವಸ ಆಯ್ತಮ್ಮ ನೀನು ನೋಡ್ಬಿಟ್ಟು. ಅಲ್ಲ ಕಣಮ್ಮ, ಒಬ್ಳೆ ಬಂದಿಯಲ್ಲ, ಅಳಿ ಅಂದ್ರು ಮಕ್ಳಿಗೆಲ್ಲ ಕರ್ಕೊಂಬರೋದಲ್ವಾ? ಯಾವಾಗ ನೋಡಿರೋ ಬರೀ ಒಬ್ಳೆ ಬಂದ್ಬಿಡ್ತೀಯಮ್ಮ ನೀನಂತೂ ಅತ್ಲಾಗಿ. ಚೆನ್ನಾಗಿದೀಯನಮ್ಮ? ಅಲ್ ಕಣಮ್ಮ, ಈ ಬಿಸ್ತಲ್ ಬರೋದ ಅಲ್ಲ, ಬರೋದಿದ್ರೆ ಎದ್ದಾಡ್ಕೆಲ್ಲ ಬಂದ್ಬಿಟ್ಟು ಬೇಗ ಬರೋದಲ್ವೇನಮ್ಮ? ಈ ಬಿಸ್ತು ನಿಗಿ ನಿಗಿ ಅಂತ ಉರಿತೈತೆ. ಈ ಬಿಸ್ತಲ್ ನೀನ್ ಬಂದಿದ್ಯಲ್ಲಮ್ಮ, ಅದೆಷ್ಟು ಸುಸ್ತಾಗ್ಬೇಡ. ಹೆಂಗ ಬಂದಲ್ಲ ಸದ್ಯ. ಅಮ್ಮ ಏನ್ ಮಾಡ್ಲಿ ಹೇಳಮ್ಮ, ನನಗೂ ಕೆಲ್ಸಗಳು ಮನೆ ಹತ್ರ. ಏನ್ ಮಾಡ್ತೀರಾ ಹೇಳ್ರಿ? ಅವ್ರಿಗೆ ಬೇರೆ ನಾನು ಆಫೀಸಿಗೆ ತಿಂಡಿ ಎಲ್ಲ ಮಾಡಿ ರೆಡಿ ಮಾಡ್ಬಿಟ್ಟು ಅವರು ಆಫೀಸಿಗೆ ಹೋಗೋದಕ್ಕೆ ಅವ್ರಿಗೂ ಲೇಟ್ ಆಗಿ ಹೋಗ್ಬಿಡುತ್ತಾ. ಅವರು ಬೇಗ ಹೋಗ್ಬಿಡ್ತಾರೆ ಆಫೀಸಿಗೆ, ಡ್ಯೂಟಿಗೆ ಹೋಗ್ಬೇಕಲ್ಲ ಅವರು. ಹಂಗಾಗಿ ಮತ್ತೆ ಇವ್ ಮಕ್ಳುಗಳಿಗೆಲ್ಲ ನಾನು ತಿಂಡಿ ಎಲ್ಲ ಮಾಡಿಸಿ ಅವ್ರಿಗೆ ತಿಂಡಿ ತಿನ್ಸಿ ರೆಡಿ ಮಾಡಿಸಿ ಅವ್ರಿಗೂ ಸ್ಕೂಲಿಗೆಲ್ಲ ಕಳ್ಸಿ, ಆಮೇಲಿಂದ ಇವತ್ತು ಸಾಯಂಕಾಲ ಬೇರೆ ಹೋಗಲ್ವಲ್ಲ ನಾನು.
ಅದಕ್ಕೆ ಅತ್ತೆ ಕೈಲೂ ಆಗಲ್ಲ ಏನಿಲ್ಲ. ಸಾಯಂಕಾಲಕ್ಕೂ ಆಗಂಗೆ ಅಡಿಗೆ ಎಲ್ಲ ಮಾಡ್ಬಿಟ್ಟು ತಿರ್ಗಾ ನಾನು ಅಡಿಗೆ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಿ ತಿಂಡಿ ಮಾಡಿ ಎಲ್ಲ ರೆಡಿ ಮಾಡ್ಬಿಟ್ಟು ಬರೋ ಅಷ್ಟರಲ್ಲಿ ಒಂದ್ ಸ್ವಲ್ಪ ಹೊತ್ತಾಗೋಯ್ತು ಕಣಮ್ಮ. ಅಲ್ಲ ಕಣಮ್ಮ, ಈ ಬಿಸಿಲಲ್ಲಿ ಅಯ್ಯ ಅನ್ಕೊಂಡ್ ಬರೋದಕ್ಕೆ ನನ್ಗೆ ನಾನೇ ದಡ್ಡಿ ಏನಮ್ಮ. ನನ್ಗೂ ಬೆಳಗ್ಗೆ ಒಳ್ಳೆ ತಂಪಾಗಿ ಬೇಗ ಬರ್ಬೇಕಂತಾನೆ ಆಸೆ ಇತ್ತು. ಏನ್ ಮಾಡ್ತೀರಾ ಹೇಳ್ರಿ, ಆಗಲ್ವಲ್ಲಮ್ಮ, ಕೆಲ್ಸಗಳು ಜಾಸ್ತಿ ಇದಾವೆ. ಅಪ್ಪ ಹಿಂಗ್ ನೋಡ್ಲಿಲ್ಲ ಅಂದ್ರೂ ಸಮಾಧಾನ ಆಗಲ್ಲ. ಅದಕ್ಕೆ ಅತ್ಲಾಗಿ ಬಂದ್ಬಿಟ್ಟೆ ಕಣಮ್ಮ. ಅತ್ಲಾಗಿ ಅವರೇ ಕಳ್ಸಿದ್ದು. ಹೋಗಿ ನಾಳೆ ಬೆಳಿಗ್ಗೆ ಬಂದ್ ನಾನು ಸಾಯಂಕಾಲನೇ ಬಂದ್ಬಿಡ್ತೀನಿ ಕಣ್ರಿ ಅಂತ ಹೇಳ್ದೆ. ಇಲ್ಲ 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 ಇಲ್ಲ, ರಾತ್ರಿ ಟೈಮ್ ಎಲ್ಲ ಬರಕ್ ಹೋಗ್ಬೇಡ ನೀನು. ಮಾರನೇ ದಿವಸ ಬೆಳಿಗ್ಗೆನೆ ಆರಾಮಾಗಿ ಬಾ. ನಾವ್ ಬೇಕಾದ್ರೆ ಹೋಟ್ಲಿಂದ ಏನಾರ ತಿಂಡಿ ಗಿಂಡಿ ತಗೊಂಬಂದು ಎಲ್ಲ ರೆಡಿ ಮಾಡ್ಕೊಂಡು ಹೆಂಗ ಅಡ್ಜಸ್ಟ್ ಮಾಡ್ಕೊಂತೀವಿ ಒಂದ್ ದಿವಸ ಅಂತ ಹೇಳಿರು. ಅದಕ್ಕೆ ನಾನು ಬಂದೆ ಕಣಮ್ಮ. ಅದೆಲ್ಲ ಸರಿ ಕಣಮ್ಮ. ಇದೇನಮ್ಮ ಇದು ಖಾರಕ್ಕೆಲ್ಲ ತಕೊಂಡು ಇವಾಗ ಕುಂತಿದ್ಯಲ್ಲ, ಏನ್ ಮಾಡ್ತಿದ್ಯಾ ಇವಾಗ? ಏನಮ್ಮ ಮಾಡ್ತಿರೋದು ಅಣ್ಣ? ಏನಣ್ಣ ಮಾಡ್ತಿರೋದು? ಅಮ್ಮ ಇಷ್ಬೀರನೆ ಏನೋ ಮಾಡ್ತಾ ಕುಂತೈತೆ. ಚೆನ್ನಾಗಿದ್ಯಾನಣ್ಣ? ಅತ್ಗೆ ಇಲ್ಲಿ ಕಾಣಿಸ್ತಾನೆ ಇಲ್ಲ, ಎತ್ಲಕ್ ಹೋದ್ರು? ಅಯ್ಯೋ ಅಮ್ಮಣ್ಣಿ ಗೀತಮ್ಮ, ನಿಮ್ಮ ಅತ್ಗೆ ಇಷ್ಟೊತ್ತವರೆಗೂ ಗೀತಮ್ಮ ಬರ್ಲಿಲ್ಲ ಅಂತ ಕಾದು ಕಾದು ಇವಾಗಿನ್ನು ಒಳಗಡೆಗೆ ಹೋದ್ರು. ನಾವು ನಿಮ್ಮ ಅಣ್ಣ ನೀನ್ ಬರ್ತಿದ್ಯ ಅಂತ ಗೊತ್ತಾದ ತಕ್ಷಣ ಹೋಗ್ಬಿಟ್ಟು ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡ್ ಬಂದೈತ್ ಕಣಮ್ಮ. ನಾಳೆ ಬೇರೆ ಇರಲ್ಲ ಅಂತ ಹೇಳ್ದಲ್ಲ, ಸಾಯಂಕಾಲಕ್ಕೆ ಕೋಳಿ ಸಾಂಬಾರು ಮಾಡಿ ಕಬಾಬು ಎಲ್ಲ ಮಾಡೋಣಂತ ಎಲ್ಲ ರೆಡಿ ಮಾಡ್ಕೊಳ್ತಿದೀವಿ ಇವಾಗ್ಲೇನೆ ಅಮ್ಮಣ್ಣಿ. ನಿನಗೋಸ್ಕರ. ನಿನಗೆ ಕಬಾಬ್ ಅಂದ್ರೆ ಬಲು ಇಷ್ಟ ಅಲ್ವೇನಮ್ಮ, ಅದಕ್ ಮಾಡ್ತಿದೀವಿ. ಅಮ್ಮವ್ ಒಳ್ಳೆ ಕತೆ ಆಗೋತಮ್ಮ. ಅಲ್ಲ ಕಣಮ್ಮ, ನಾನಿನ್ನು ಬಂದು ಮಂತವ ಇನ್ನು ಕುಂತೇ ಇಲ್ಲ. ಅಲ್ಲ ನೀವು ಕೋಳಿ ಸಾಂಬಾರ್ ಎಲ್ಲ ರೆಡಿ ಮಾಡ್ಕೊಂಡ್ ಕೂತಿರಲ್ರಮ್ಮ, ನನ್ಗೇನಂತ ಕಡಿಮೆ ಆಗೈತೆ. ನಿಮ್ಮ ಅಳಿಯಾನು ಚೆನ್ನಾಗಿ ನೋಡ್ಕೊಂತಿದ್ದಾನೆ. ವಾರ ಕೋಳಿ ಅಂತೆ ಅದು ಇದು ತಗೊಂಬಂದು ಹಾಕ್ತಾರೆ, ಹೋಟ್ಲಿಗೂ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಇದೀನಿ ಕಣಮ್ಮ. ಅಲ್ಲ ನಾನು ಬರಕ್ಕಿಂತ ಮುಂಚೆನೇ ಕೋಳಿ ಗಿಳಿ ಎಲ್ಲ ಕಟ್ ಮಾಡಿಸ್ಕೊಂಡ್ ಬಂದು ಕೋಳಿ ಸಾಂಬಾರ್ ಮಾಡ್ಕೊಂಡ್ ಕುಂತಿದ್ದೀರಲ್ಲ ನೀವು. ಅಲ್ಲ ಕಣಮ್ಮ, ಇದೊಳ್ಳೆ ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ ನೀನು. ಅಲ್ಲ ಅಪರೂಪಕ್ಕೆ ಮಗಳು ಮನೆಗ್ ಬರ್ತಿದ್ದಾಳೆ, ಈಗ ಏನು ಮಾಡ್ದಂಗೆ ಹಂಗೆ ಕಳಿಸ್ಬಿಡಕ್ ಆಗುತ್ತಾ? ನಾನ್ ಸುಮ್ನೆ ಇದ್ರು ನಿಮ್ಮ ಅಣ್ಣ ಆಗ್ಲಿ ನಿಮ್ಮ ಅಪ್ಪ ಆಗ್ಲಿ ಸುಮ್ನಿರ್ತಾರೆ ನಮ್ಮ. ಒಳ್ಳೆ ಚೆನ್ನಾಗಿ ಮಾತಾಡ್ತೀಯಮ್ಮ. ಏನಕ್ ತಗೊಂಬಂದ್ ಮಾಡ್ತಿದ್ರ ಅಂತ ಕೇಳ್ತೀಯಲ್ಲ ನೀನು ತಿರ್ಗಾ. ಅಲ್ಕಣೆ, ಮಗಳು ಬಂದಿದ್ದಾಳೆ, ನೀನು ಆಚೆ ಕಡೆ ನಿಲ್ಲಿಸ್ಕೊಂಡು ಮಾತಾಡ್ತಿರೋ ನೀನು. ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ನೀರ್ ಗೀರ್ ಕೊಡೋಣ, ಏನಾರು ಜ್ಯೂಸ್ ಗೀಸ್ ಏನಾರು ಮಾಡ್ಕೊಡೋಣ ಅನ್ನಂಗಿಲ್ಲ. ಬಿಸ್ತಲ್ಲ ಆ ಹುಡುಗಿನೇ ಅಯ್ಯ ಅನ್ಕೊಂಡು ಬಂದಾಳೆ, ನೀನ್ ಆಚೆ ಕಡೆ ನಿನ್ಕೊಂಡು ಗಂಟು ಕಟ್ಲೆ ಮಾತಾಡ್ಸ್ಕೊಂಡು ನಿನ್ಕಣ್ತೀಯಮ್ಮ. ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಕೂರ್ಸ್ಕೊಳೋದು, ತಂಪಾಗಿ ಕೂರ್ಸ್ಕೊಳೋಣ ಅನ್ನಂಗಿಲ್ಲ. ಅಮ್ಮಣ್ಣಿ ನಡಿ ಅಮ್ಮಣ್ಣಿ, ಮೊದ್ಲು ನೀನು ಹುಡುಗಿ ನೀನು ಅಂತಾವಳೆ ಕಣ್ ಹೇಳು ನೀನು. ಒಳಗಡೆಗೆ ಹೋಗ್ಬಿಟ್ಟು ಕೂತ್ಕೊಳ್ಳೋದಲ್ಲ ನೀನು, ಆಚೆ ಕಡೆ ನಿನ್ಕೊಂಡು ನಿಂತಿದ್ಯಾ. ನಡೀತಾಯಿ ಒಳಿಕ್ ನಡಿ. ನೀನಿನ್ನೇನು ಮನೆ ಹತ್ರ ಇನ್ನೇನು ಬೆಳಿಗ್ಗೆ ತಿಂಡಿ ಮಾಡ್ಕೊಂಡ್ ಬಂದಿರ್ತೀಯ ಸಾಮಾನ್ಯಕ್ಕೆ. ಎಲ್ಲ ಹೋಟ್ಲ ಗಿಟ್ಲಲ್ಲಿ ಏನು ತಿಂಡಿ ಗಿಂಡಿ ಊಟ ಏನು ತಿನ್ನಲ್ಲ. ನಡಿ, ಹೊಟ್ಟೆ ಹಸ್ತಿರ್ಬೇಕು. ಇವಳೆ ಏನಾರ ತಿಂಡಿ ಗಿಂಡಿ ಏನಾರ ಇದ್ರೆ ಹಾಕ್ಕೊಡು ಅಮ್ಮನಿಗೆ, ನೀರ್ಗೀರ್ ಕೊಟ್ಟು ಒಂದ್ರೇಟು ಬೇಗ. ಗೀತಮ್ಮ ಚೆನ್ನಾಗಿದೀಯನಮ್ಮ? ಅಯ್ಯೋ 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 ನನ್ ತಾಯಿ, ಎಷ್ಟು ದಿವಸ ಆಯ್ತು ನಿಮಗ್ ನೋಡ್ಬಿಟ್ಟು. ಅಲ್ಲ 4-5 ತಿಂಗಳು ಮೇಲಾಯ್ತಲ್ವ ನಿಮಗ್ ನೋಡಿ. ಅಪರೂಪಕ್ಕೆ ಬರ್ತಿರಲ್ರಮ್ಮ ನೀವು. ಅಲ್ಲ ಮಕ್ಳಿಗೂ ಕರ್ಕೊಂಡ್ ಬರ್ದಂಗೆ ಒಬ್ಳೆ ಬಂದಿದ್ಯಲ್ಲಮ್ಮ. ಅದಕ್ಕೆ ಏನ್ ಮಾಡ್ಲಿ ಹೇಳ್ರಿ, ಮಕ್ಳುಗಳಿಗಿನ್ನೇನು ಪರೀಕ್ಷೆ ಅಲ್ವಾ ಈಗ. ಅದಕ್ಕೆ ಒಂದ್ ಸ್ವಲ್ಪ ಎಲ್ಲಾ ಮಕ್ಳುಗಳಿಗೂ ರಜೆ ಕೊಡಲ್ಲ ಏನಿಲ್ಲ. ಪರೀಕ್ಷೆ ಮುಗ್ದಾದ್ಮೇಲೆ ಬೇಕಾದ್ರೆ ಬೇಸಿಗೆ ರಜಕ್ಕೆ ಒಂದ್ 15 ದಿವಸ ಇಲ್ಲೇ ಬಿಟ್ಟು ಹೋಗ್ತೀನಿ ಕಣ್ ಹೇಳ್ರಿ. ನಿಮ್ಮ ಹತ್ರನೂ ಇರ್ಲಿ, ಅವ್ರ ಅಜ್ಜಿ ತಾತ ಪಾಪ ಸುನಿಲ್ನ ಹತ್ರ ಎಲ್ಲ ಎಲ್ಲಾರ ಹತ್ರನೂ ಇರ್ಲಿ. ಒಂದ್ 15 ದಿವಸ ಬಿಟ್ಟು ಹೋಗ್ತೀನಿ. ಈಗ ಅಪ್ಪ ಹಿಂಗ್ ನೋಡ್ಬೇಕಂತ ಅರ್ಜೆಂಟ್ ಆಗಿ ಬಂದೆ ಕಣತ್ಕೆ ನಾನು. ಇನ್ನೇನ್ ಮಾಡೋಣ. ನೀವ್ ಚೆನ್ನಾಗಿದ್ದೀರಾ? ಪಾಪ ಸುನಿಲ ಇನ್ನೇನ್ ಸ್ಕೂಲಿಗೆ ಹೋಗಿರ್ತಾನಲ್ವಾ, ಇನ್ನೇನ್ ಸಾಯಂಕಾಲಕ್ಕೆ ಬರ್ತಾನ ಕಣ್ ಹೇಳ್ರಿ. ಸಾಯಂಕಾಲನೇ ನೋಡ್ಕೊಂತೀನಿ. ಅವನ್ಗಂತೂ ನೋಡ್ಬೇಕಂತಾನೆ ಅನಿಸ್ತಿರುತ್ತೆ. ನನ್ನ ಮಗನ್ ಯಾವಾಗ ನೋಡ್ಬೇಕು ಅನಿಸ್ತಾನೆ ಅಲ್ಲಿಂದಾನೆ ಬಂದೆ ನಾನು. ಏನ್ ಮಾಡ್ತೀರಾ, ಬರೀ ತರ್ಲೆ ನನ್ನ ಮಗ ಅಲ್ವಾ. ಅದ್ಕೆ ಈಗ ಒಂದ್ ಸ್ವಲ್ಪ ತರ್ಲೆ ಮಾಡೋದು ಮಾತಾಡೋದು ಕಡಿಮೆ ಮಾಡಿದಾನ, ಏನು ಮೊದ್ಲಂಗೆನೆ ತರ್ಲೆ ಮಾಡ್ತಾನ? ಅಯ್ಯೋ ಸುಮ್ಕಿರಮ್ಮ, ಅವ್ನ್ ಏನ್ ಹೇಳ್ತಿ ಆತ್ಲಗಿ. ಹಠ ಅಂದ್ರೆ ಹಠ ಕಣಮ್ಮ, ಒಂದೇ ಸಂಖ್ಯೆ ಆತ್ಲಗಿ. ಸರಿಯಾಗಿ ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ, ಹೇಳಿದ್ ಮಾತ್ ಕೇಳಲ್ಲ. ಬರೀ ಆಟ ಆಡಕ್ ಹೋಗ್ಬಿಡ್ತಾನೆ. ಅವ್ರ ಅಜ್ಜಿಗಂತೂ ಅಯ್ಯೋ ಅನ್ಸ್ ಹೇಳಿತಾನೆ ಆತ್ಲಗಿ. ಅವ್ರ ಅಜ್ಜಿಗ್ ಗೊತ್ತಿಲ್ದಂಗೆನೆ ಕದ್ದು ಹೋಗ್ಬಿಡ್ತಾನೆ ಆಟ ಆಡಕ್ಕೆ. ಅವ್ರ ಅಜ್ಜಿ ಊರ್ ಸುತ್ತ ದಿವಸಕ್ಕೆ 2-3 ರೌಂಡ್ ಊರ್ ಸುತ್ತ ಹೊಡ್ಕೊಂಡ್ ಬರುತ್ತೆ ಹುಡ್ಕೊಂಡು. ಅದಂತೂ ದಿನಾಲು ಆಗ್ಬಿಟ್ಟೈತೆ. ಅಜ್ಜಿಗೂ ನಮ್ಮ ಮಗು ಸರಿ ಆಗ್ಬಿಟ್ಟೈತೆ. ಸಾಯಂಕಾಲ ಬರ್ತಾನ ಕಣ್ ಹೇಳಮ್ಮ. ಅಯ್ಯೋ ನೀನ್ ಬಂದಿದ್ಯಾ ಅಂತ ಗೊತ್ತಾಗ್ಬಿಟ್ರೆ ಇನ್ನೂ ಖುಷಿ ಆಗ್ಬಿಡುತ್ತೆ ಅವನಿಗಂತೂ.